ಅವನ ಕಷ್ಟಪಟ್ಟು ಜಮೀನ ಮತ್ತು ಅವನು ಬೆಳೆದಂತಹ ಬೆಳೆಯಲ್ಲಿ ಅವನು ಕಷ್ಟಪಟ್ಟು 3 ಜನ ವಿದ್ಯಾರ್ಥಿಗಳನ್ನು ಸಹ ಒಂದು ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ವಿದ್ಯಾಭ್ಯಾಸ ಕೊಡಿಸಿಕೊಂಡು ಅವನು ಓದಿಸ್ತಾ ಇರ್ತಾನೆ. ಇನ್ನೇನು ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಗಿಯುತ್ತೆ, ಈ ರೈತನಿಗೆ ಏನೋ ಒಂದು ಕುತೂಹಲ, ನನ್ನ ಮಕ್ಕಳು ಎಷ್ಟು ಮಟ್ಟಿಗೆ ವಿದ್ಯೆ ಕಲಿತಿದ್ದಾರೆ ಅಂತೇಳಿ ನಾನು ಅವನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ 3 ಜನಕ್ಕೂ ಸಹ ₹1 ನಾಣ್ಯ ಕೊಡ್ತಾನೆ. ನೋಡ್ರಪ್ಪ, ಇಷ್ಟು ದಿವಸ ನಿಮ್ಮನ್ನ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ವಿ, ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ನಿಮ್ಮನ್ನ ಪರೀಕ್ಷೆ ಮಾಡಬೇಕಾಗಿದೆ. ನಿಮಗೆಲ್ಲ 3 ಸಹ ₹1 ನಾಣ್ಯ ಕೊಟ್ಟಿದ್ದೇನೆ. ಈ ನಾಣ್ಯದಲ್ಲಿ ಒಂದೊಂದು 3 ಸಹ 3 ಕೊಠಡಿಗಳನ್ನು ಕೊಡ್ತೇನೆ. 3 ಜನರು ಸಹ 3 ಕೊಠಡಿಗಳ ಭರ್ತಿ ಆಗುವಂತಹ ವಸ್ತುಗಳನ್ನು ನೀವು ತುಂಬಿಸ್ಬೇಕು ಅಂತ ಹೇಳ್ತಾರೆ. ಆಗ